ಏಯ್ ಏಯ್ ಏನೋ ನಿಂತಿದ್ದು ಹುಚ್ಚಾಟ? ಆಟ ಆಡ್ತಾ ಇರೋದು ಅವಳನ್ನ ಕೇಳಿ ಇದೆಲ್ಲ ಏನು ಅಂತ. ಮಯೂರಿ ಹೇಳು, ಏನು ನೋಡ್ತಾ ನಿಂತ್ಬಿಟ್ಟೆ? ಹೇಳೆ. ಮಾಮೂಲಿ ಜಾಗದಲ್ಲಿ 10 ಗಂಟೆ ಸಿಗ್ತೀನಿ ವೆಯ್ಟ್ ಮಾಡ್ತೀರ ಅಂದ್ಯಲ್ಲ, ಈಗೆಲ್ಲ ಹೋಯ್ತಾ ಆ ಪ್ರೀತಿ? ನಿನ್ನ ಪ್ರೀತಿಲಿ ಹುಚ್ಚಾಗಿ ನಾನು ಈ ರೀತಿಯಲ್ಲಿ ಆಡ್ತಿರೋದಂತ ನಿಮ್ಮ ಮನೆಯವ್ರ ಮುಂದೆ ಬೊಗಳೆ ಇಲ್ಲ ಅಂದ್ರೆ ನಿಲ್ಲೋ. ಆಗಿದ್ದಾಗೋಯ್ತು. ಇದು ನಮ್ಮ ಮನೆ ಮರ್ಯಾದೆ ವಿಚಾರ. ಒಳಗಡೆ ಬಾ, ಅದೇನಿದೆಯೋ ಕೂತ್ ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳೋಣ. ಮಾವ, ಎಲ್ಲ ಬಿಟ್ಟು ಈ ಲೋಫರ್ನ ಮನೆ ಒಳಗೆ ಕರಿತಿದ್ದೀರಲ್ಲ, ನಿಮ್ಗೆ ಬುದ್ಧಿ ನೆಟ್ಟಗಿದ್ಯಾ? ಅಲ್ಲ, ಇವ್ನ್ ಯಾರೋ ಬೀದಿಲ್ ಹೋಗೋನು ಬಾಯಿಗೆ ಬಂದಾಗ ಬೊಗಳುತ್ತಿದ್ರೆ ಇವ್ನ ಮನೆ ಒಳಗೆ ಕರಿತಿದ್ದೀರಲ್ಲ, ಛೇ! ಏಯ್, ಯಾರೋ ನೀನು? ನನ್ಗೂ ನಿನ್ಗೂ ಏನೋ ಸಂಬಂಧ? ಯಾರೋ ನಿನ್ನ ಇಲ್ಲಿ ಕಳ್ಸಿದ್ದು? ತೊಲ್ಗು ಇಲ್ಲಿಂದ. ತಗೊಳಪ್ಪ ವರ್ಷೆ. ಯಾರು ಯಾಕೆ ನನ್ನನ್ನು ಕಳಿಸ್ಬೇಕು? ನಿನ್ನ ಪ್ರೀತಿ ಕಣೆ, ನಿನ್ನ ಪ್ರೀತಿ ನನ್ನನ್ನು ಇಲ್ಲಿವರೆಗೂ ಕರ್ಸಿರೋದು. ಏ ಮರ್ಯಾದೆ ಗೆಟ್ಟವನೆ, ಮಾತು ಅತಿ ಆಗ್ತಿದೆ. ಓಹೋ, ಮರ್ಯಾದೆ? ಗಂಟೆಗಟ್ಟಲೆ ಫೋನಲ್ಲಿ ಮಾತಾಡೋವಾಗ, ಅಲ್ಬಾ ಇಲ್ಬಾ ಅಂತ ಕರೆಯೋವಾಗ, ಫೋನಲ್ಲಿ ಇಬ್ರು ಸೆಲ್ಫಿ ತಗೊಳ್ಳೋವಾಗ, ಅರ್ಜುನ್ ದಡ್ಡ ಅವನ ಕಣ್ಣಿಗೆ ಮಣ್ಣೆರ್ಚಿ ನಾವಿಬ್ರು ಮದುವೆ ಮಾಡಿಕೊಂಡು ಆಸ್ತಿ ಲಪ್ಟಾಯಿಸೋಣ ಅಂತ ಪ್ಲಾನ್ ಮಾಡುವಾಗ, ದೇವಸ್ಥಾನದಲ್ಲಿ ಮೀಟ್ ಮಾಡುವಾಗ ಮರ್ಯಾದೆ ಅಡ್ಡ ಬರಲಿಲ್ಲ. ಈಗ ಮನೆಯವ್ರ ಮುಂದೆ ಬಣ್ಣ ಬೈಲಾದ ಕೂಡಲೇ ಮಳ್ಳಿ ಥರ ಆಟ ಆಡ್ತೀಯಾ? ನೋಡಿ ಸರ್, ಹುಡುಗಿರು ಹೆಂಗೆಲ್ಲ ಇರ್ತಾರೆ ಅಂತ. ನಾವು ಗಂಡು ಹುಡುಗರು ಪಾಪದವರು, ನಮ್ಮನ್ನು ಬರ್ಬಾದ್ ಮಾಡಿ ಈಗೇನು ಗೊತ್ತೇ ಇಲ್ಲ ಅನ್ನೋ ಥರ ಆಟ ಆಡೋದು ನೋಡಿ ಸರ್. ಮಯೂರಿ, ಏನಮ್ಮ ಇದೆಲ್ಲ? ಮಾವ, ನನ್ಗೇನು ಅರ್ಥ ಆಗ್ತಿಲ್ಲ. ಆಹಾ, ಅರ್ಥ ಆಗ್ತಿಲ್ವಾ ಪುಟ್ಟ? ಬಾ, ನಾನು ಅರ್ಥ ಮಾಡಿಸ್ತೀನಿ. ಮರ್ಯಾದೆಯಾಗಿ ನನ್ನ ಜೊತೆ ನಡಿಬೇಕು. ಮನೆ ಮರ್ಯಾದಿನ ಮೂರು ಕಾಸಿಗೆ ಹರಾಜಾಗ್ತೀನಿ. ಅರ್ಥ ಆಯ್ತಾ? ಅರ್ಜುನ್, ಇಲ್ಲ, ಇವತ್ತೇನಾದರೂ ಒಂದು ಡಿಸೈಡ್ ಆಗಲೇಬೇಕು. ಈ ಹರ್ಷ ಅನ್ನೋ ಹುಳಿದ ಜಾತಕನ ನಾನು ಪತ್ತೆ ಮಾಡಲೇಬೇಕು. ಮಾಡ್ತೀನಿ, ಫಾಲೋ ಮಾಡ್ಕೊಂಡು ಹೋಗಿ ಬಾಯ್ ಬಿಡು. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಏನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.